ವಾರ್ತೆಗಳ ಪ್ರಾಯೋಜಕರು ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವ ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ ಯಲ್ಲಪ್ಪ, ಅಧ್ಯಕ್ಷರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026ರಿಂದ ದಿನಾಂಕ 26/6/2026ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣ ಬಾಬು, ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲಂಚ ಸ್ವೀಕರಿಸುತ್ತಿದ್ದಾಗ ಬಿಜನಗೇರ PDO ಲಕ್ಷ್ಮೀಪ್ಯಾಟಿ ಪತಿ ಸಮೇತ ಲೋಕಾಯುಕ್ತ ಬಲೆಗೆ. ಶಾಸಕ ಬಸನಗೌಡ ದದ್ದಲ್ ಸೇರಿ ST ಶಾಸಕರಿಗೆ ಸಚಿವ ಸ್ಥಾನ ನೀಡಿ ರಘುವೀರ್ ನಾಯಕ್. ದೇವದುರ್ಗದಲ್ಲಿ ಬಯೋ ಕಂಪನಿ ಕ್ರಿಮಿನಾಶಕ ಮಾರಾಟ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಕೃಷಿ ಇಲಾಖೆ ಅಧಿಕಾರಿಗಳು, ಅಮರೇಶ್ ನಾಯಕ್. ರಾಯಚೂರು ಕೊಪ್ಪಳ ಉಸ್ತುವಾರಿ ಸಚಿವರಾಗಿ ಡಾ ಶರಣ ಪ್ರಕಾಶ್ ಪಾಟೀಲ್ ನೇಮಕ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ. ದೇವದುರ್ಗದಲ್ಲಿ ಕರ್ತವ್ಯ ನಿರತ DR ಪೇದೆ ಹೃದಯಾಘಾತಕ್ಕೆ ಬಲಿ. ಮತ್ತು ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಆಕ್ರೋಶ, ಜೆಸ್ಕಾಂ ಉಪ ಕಚೇರಿಗೆ ಬೆಂಕಿ ಹಚ್ಚಿದ ರೈತ. ವಾರ್ತೆಗಳ ವಿವರ. ಭೂ ಪರಿವರ್ತನೆಗೆ ಸಂಬಂಧಿಸಿದ ಖಾತಾ ಉತ್ತಾರ ನೀಡಲು ಲಂಚದ ಬೇಡಿಕೆ ಇಟ್ಟಿದ್ದ ಆರೋಪದ ಮೇರೆಗೆ ತಾಲೂಕಿನ ಬಿಜನಗೇರ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಲಕ್ಷ್ಮೀಪ್ಯಾಟಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಉಂಡ್ರಳ ದೊಡ್ಡಿ ಗ್ರಾಮದ ನಿವಾಸಿ ಮೆಹಬೂಬ್ ಅಲಿ ಅವರು 2 ಎಕರೆ ಜಮೀನಿನ ಖಾತಾ ಉತ್ತಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ದ. ಆದರೆ ಕೆಲಸ ಮಾಡಿಕೊಡಲು PDO ಲಕ್ಷ್ಮೀಪೇಟೆ 2 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಮೆಹಬೂಬ್ ಅಲಿ ಅವರು ಲೋಕಾಯುಕ್ತರಿಗೆ ದೂರು ನೀಡಿದರು. ಅದರಂತೆ ಲೋಕಾಯುಕ್ತ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇಂದು PDO ಸೂಚನೆಯಂತೆ ಅವರ ಪತಿಯ ಮೊಬೈಲ್ ಸಂಖ್ಯೆಗೆ ಫೋನ್ಪೇ ಮೂಲಕ 1.50 ಲಕ್ಷ ವರ್ಗಾಯಿಸಲಾಗಿದೆ. ಹಣ ವರ್ಗಾವಣೆಯಾದ ತಕ್ಷಣ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು PDO ಲಕ್ಷ್ಮೀಪೇಟೆ ಹಾಗೂ ಅವರ ಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ವಿಚಾರಣೆ ವೇಳೆ ಲಂಚದ ಹಣದ ಬಗ್ಗೆ ಸಮರ್ಪಕ ಮಾಹಿತಿ ನೀಡದೆ ಗೊಂದಲಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದು ಕಂಡುಬಂದಿದ್ದು, ಪ್ರಕರಣ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಅಗತ್ಯ ಕಾನೂನು ಕ್ರಮ ಕೈಗೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹಾಗೂ ಇತರೆ ಮೂವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 15 ಜನ ಪರಿಶಿಷ್ಟ ಪಂಗಡ ಶಾಸಕರು ಇದ್ದು 14 ಜನರು ಎಸ್ಟಿ ಮೀಸಲು ಕ್ಷೇತ್ರದಿಂದ, 3 ಜನ ಸಾಮಾನ್ಯ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಆದರೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಸಮಾಜಕ್ಕೆ ಅನ್ಯಾಯವಾಗಿದೆ. ಕೆ ರಾಜಣ್ಣ ಸೇರಿದಂತೆ ಸಮಾಜದ ಸಚಿವರನ್ನು ತೆಗೆದುಹಾಕಿ ಮರಳಿ ಸೇರ್ಪಡೆ ಮಾಡಿಲ್ಲ. 4 ಸಚಿವ ಸ್ಥಾನ ಸಮಾಜಕ್ಕೆ ನೀಡಬೇಕಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾಯಕ ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು. 4 ಶಾಸಕರು, 1 ಸಂಸದರು ಮೀಸಲು ಕ್ಷೇತ್ರವಾಗಿರುವ ರಾಯಚೂರು ಜಿಲ್ಲೆಗೆ 1 ಸಚಿವ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ನೀಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿರುವ ದದ್ದಲ್ ಬಸನಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದರು. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯಾಗಿದೆ, ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಸಚಿವ ಸ್ಥಾನ ಈಗೇನು 20 ಸಚಿವ ಸ್ಥಾನ ಕೊಡಬೇಕಾಗಿದೆ. ಅದು ಬಹುಮುಖ್ಯವಾಗಿ 15 ಎಸ್ಟಿ ಮೀಸಲು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಪಕ್ಷದಿಂದಲೇ 14 ಜನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಬ್ಬರು JDS ಇಂದ ಆಯ್ಕೆ. ಇನ್ನು 3 ಸಾಮಾನ್ಯ ಕ್ಷೇತ್ರಗಳಲ್ಲಿ 1 ಕಾಂಗ್ರೆಸ್ ಇಂದ, 2 BJಪಿಯಿಂದ ಆಯ್ಕೆಯಾಗಿದ್ದಾರೆ. ಒಟ್ಟಾರೆಯಾಗಿ 18 ಕ್ಷೇತ್ರಗಳು, ಅಂದರೆ 15 ಮೀಸಲು ಕ್ಷೇತ್ರ, 3 ಸಾಮಾನ್ಯ ಕ್ಷೇತ್ರಗಳ ಪೈಕಿ ವಾಲ್ಮೀಕಿ ನಾಯಕ ಸಮುದಾಯದ ಶಾಸಕರುಗಳು ಆಯ್ಕೆಯಾಗಿದ್ದಾರೆ. ಇದರಿಂದ ಮೇಲ್ನೋಟ ಗೊತ್ತಾಗುತ್ತೆ, ಸಾಮಾನ್ಯ ಕ್ಷೇತ್ರಗಳಲ್ಲಿಯೂ ಇವತ್ತು ಆಯ್ಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಈ ಸಮುದಾಯಕ್ಕೆ ಏನು ನ್ಯಾಯ ಕೊಡಬೇಕಾಗಿದೆ. ಯಾಕಂತಂದರೆ 18 ಜನ ಶಾಸಕರಲ್ಲಿ ಸುಮಾರು 15 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದಲಿದ್ದಾರೆ. ಅಂದರೆ ಈ ಸಮುದಾಯ ಹೆಚ್ಚು ಬೆಂಬಲ ನೀಡಿದೆ ಈ ಪಕ್ಷಕ್ಕೆ. ಆದರೆ ಸಚಿವ ಸ್ಥಾನ ಕೊಡುವಲ್ಲಿ ಎಲ್ಲೋ ಒಂದು ಕಡೆ ಯಾಕಂತಂದರೆ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತಂದರೆ ತಪ್ಪಾಗಿರ್ತಿಲ್ಲ. ಯಾಕಂತಂದರೆ ನಾಗೇಂದ್ರ ಅವರ ಸ್ಥಾನ ತೆರವಾದ ನಂತರ 2 ವರ್ಷ ಆಯಿತು, ಈಗ ಆಲ್ಮೋಸ್ಟ್ ಆ ಸ್ಥಾನ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಯಾವುದೇ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಹೊಸ ಯೋಜನೆಗಳಿಲ್ಲ, ಬಜೆಟ್ ಬಳಕೆ ಆಗ್ತಾ ಇಲ್ಲ. ತದನಂತರ ರಾಜಣ್ಣ ಅವರು ತೆರವಾದ ಸ್ಥಾನದಲ್ಲೂ ಅವರದ್ದು ಜಲ್ಲ ಕ್ಷೇತ್ರ, ಅಲ್ಲಿಯೂ ಯಾರಿಗೂ ಕೊಡಲೇ ಇಲ್ಲ. ಈಗ ಎಲ್ಲೋ ಒಂದು ಕಡೆ ಆಶಾಭಾವನೆ ಇದೆ. ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಆಗಿರ್ತಕ್ಕಂಥ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇದೇ ಸರ್ಕಾರದಲ್ಲೇ ನ್ಯಾಯ ಕೊಡುವ ಕೆಲಸ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ರಾಯಚೂರು ಕೋಟ, ಯಾಕಂದರೆ ಇಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ಬಸನಗೌಡ ದದ್ದಲ್ ಅವರು ಈಗಾಗಲೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನೀಡುವುದರ ಜೊತೆಗೆ ರಾಯಚೂರು ಉಸ್ತುವಾರಿ, ಯಾಕಂತಂದ್ರೆ ಏನಾಗಿದೆ, ಇಲ್ಲಿವರೆಗೂ ರಾಯಚೂರು ಉಸ್ತುವಾರಿ ಬೇರೆ ಜಿಲ್ಲೆಯವರಿಗೆ ಕೊಡೋದ್ರಿಂದ ಇಲ್ಲೇನಾಗ್ತಾ ಇದೆ, ಕೇವಲ ಫ್ಲಾಗ್ ಹಾಸ್ಟಿಂಗ್ ಅಥವಾ ಯಾವುದೇ ಒಂದು ಕೆಡಿಟ್ ಮೀಟಿಂಗಿಗೆ ಅಷ್ಟೇ ಸೀಮಿತ ಆಗ್ತಾ ಇದ್ದೇವೆ. ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಜೊತೆಗೆ ರಾಯಚೂರು ಉಸ್ತುವಾರಿಯನ್ನು ಕೊಟ್ಟರೆ ಅಭಿವೃದ್ಧಿ ಆಗ್ತದೆ, ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸಂಗೆ ಆಗ್ತದೆ ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ನಿಗಮಕ್ಕೆ ಇರ್ತಕ್ಕಂಥ ಅನುದಾನ ಎಷ್ಟು, ಅದನ್ನು ಸಹ ನಾವು ಯಾಕಂದ್ರೆ ಒಂದು ಟೈಪ್ ಗಂಜಿ ಕೇಂದ್ರ ಟೈಪ್ ಮಾಡಿ ಕುಂದಿಸ್ಬಿಡ್ತಾರೆ ನಿಗಮಗಳನ್ನ. ಕೇವಲ 150 ಕೋಟಿ 200 ಕೋಟಿ ಅನುದಾನದಲ್ಲಿ ಇಡೀ ರಾಜ್ಯಕ್ಕೆ 10 ಸ್ಕೀಮ್ಗಳ ಮೂಲಕ ಇಡೀ ರಾಜ್ಯಕ್ಕೆ ನ್ಯಾಯ ಕೊಡಿಸೋ ಕೆಲಸ ಆಗದೇ ಇಲ್ಲ. ಅದನ್ನು ನಾವು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒತ್ತಾಯ ಮಾಡಿದ್ವಿ. ನಿಗಮಗಳಿಗೆ ಸುಮಾರು 1,000 ಕೋಟಿ ಆದರೂ ಮೀಸಲಿಡಬೇಕಂತೇಳಿ. ಯಾಕಂತಂದರೆ ಭೂ ಒಡೆತನ ಯೋಜನೆ, ಒಂದೇ ಭೂ ಒಡೆತನ ಯೋಜನೆಗೆ 300-400 ಕೋಟಿ ರೂಪಾಯಿ ಬೇಕಾಗ್ತದೆ. ಇವರು ಕೇವಲ 150 ಕೋಟಿಯಲ್ಲಿ 16 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದು ಇಡೀ ರಾಜ್ಯಕ್ಕೆ ಮಾಡ್ಬೇಕಂತಂದ್ರೆ ಅದು ಅಸಾಧ್ಯವಾದ ಮಾತು. ಹಾಗಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು ಭಾಗಕ್ಕೆ ಜಾಸ್ತಿ ಕೊಟ್ಟಾಗ ಇನ್ನೊಂದು ಭಾಗಕ್ಕೆ ಸಹಜವಾಗಿ ಅಸಮಾಧಾನ ಆಗಿ ಆಗುತ್ತೆ. ಅದು ಹೆಚ್ಚು ಈಗ ರಾಯಚೂರು ಇವರು ಅಧ್ಯಕ್ಷರಾದ ಮೇಲೆ ಗಂಗಾ ಕಲ್ಯಾಣ ಯಾವ ವರ್ಷದಲ್ಲಿ ಆಗ್ತಾ ಇದೆ. ಮೊದಲೇನಾಗ್ತಿತ್ತು, ಈಗ ಆಯ್ಕೆಯಾದ ಫಲಾನುಭವಿಗಳನ್ನ 3 ವರ್ಷ 4 ವರ್ಷದ ನಂತರ ಬೋರ್ ಕೊರಿಯೋ ಕೆಲಸ ಆಗ್ತಿತ್ತು. ಈಗ ಯಾವ ವರ್ಷದಲ್ಲಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಬದಲಾವಣೆಗಳು ಆಗ್ತಾ ಇದ್ದಾವೆ. ಅನುದಾನ ಕಡಿಮೆ ಇದೆ ನಿಗಮಕ್ಕೆ. ಹೆಚ್ಚಿನ ಅನುದಾನ ಕೊಟ್ಟರೆ ಬಹುಶಃ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತೇಳಿ. ಈ ಸಂದರ್ಭದಲ್ಲಿ ರಾಮು ನಾಯಕ್, ರಮೇಶ್ ನಾಯಕ್, ಜಲ್ಲಿ ರಾಮಪ್ಪ, ರಾಮಕೃಷ್ಣ ನಾಯಕ್, ಈರಣ್ಣ ನಾಯಕ್, ಹನುಮಂತ ನಾಯಕ್ ಇದ್ದರು. ದೇವದುರ್ಗ ಪಟ್ಟಣದ ಶ್ರೀ ಬಸವೇಶ್ವರ ಕೃಷಿ ಸೇವಾ ಕೇಂದ್ರದಲ್ಲಿ ಅನಧಿಕೃತವಾಗಿ ಬಯೋ ಕಂಪನಿ
ಕ್ರಿಮಿನಾಶಕ ಮಾರಾಟ ಮಾಡುತ್ತಿರುವ ಕುರಿತು ಸಾಕ್ಷಿ ಸಮೇತ ದೂರು ನೀಡಿದರು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು, ದೇದುರ್ಗ ಸಹಾಯಕ ನಿರ್ದೇಶಕರು ಯಾವುದೇ ಕ್ರಮ ಕೈಗೊಳ್ಳದೆ ಮಾರಾಟಗಾರರೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಅಮರೀಶ್ ನಾಯಕ್ ಸುಂಕೇಶ್ವರಹಾಳ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ರಸಗೊಬ್ಬರ, ಕ್ರಿಮಿನಾಶಕ ಮಾರಾಟ ಮಾಡಲು ರೂಪಿಸಿರುವ ನಿಯಮಗಳನ್ನು ಉಲ್ಲಂಘಿಸಿ ಗುಣಮಟ್ಟವಲ್ಲದ ಬಯೋ ಕಂಪನಿಯ ಕ್ರಿಮಿನಾಶಕ ಮಾರಾಟ ಮಾಡಿ ರೈತರ ಶೋಷಣೆಗೆ ಕಾರಣವಾಗಿರುವ ರಸಗೊಬ್ಬರ ವ್ಯಾಪಾರಿಗಳ ವಿರುದ್ಧ ವಿಡಿಯೋ ಸಮೇತ ದೂರು ನೀಡಿದೆ. ಅಧಿಕಾರಿಗಳು ಸಾಕ್ಷಿಯನ್ನು ಪರಿಗಣಿಸದೆ ದಾಸ್ತಾನು ಇಲ್ಲ, ರಸೀದಿ ಇಲ್ಲ ಎಂದು ಹೇಳಿ ರಕ್ಷಣೆ ಮಾಡುತ್ತಿದ್ದಾರೆ. ಕೂಡಲೇ ವ್ಯಾಪಾರಸ್ಥರು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಸುತ್ತಮುತ್ತ ಬರ್ತಾರೆ ಹಳ್ಳಿಗಳಿದೆ, ರಾಸಾಯನಿಕ ಹಾಗೂ ಬೀಜ ಎಣ್ಣೆ ಗೊಬ್ಬರ ಇಲ್ಲಿಗಲ್ ಆಗಿ ಅದು ಯಾವ ಸರ್ಕಾರ ಆದೇಶ ಬರುತ್ತೆ, ಸರ್ಕಾರದ ಅನುಮತಿ ಇಲ್ಲದಂಥ ಎಣ್ಣೆಗಳನ್ನು ಮತ್ತು ಬೀಜಗಳನ್ನು ಇಲ್ಲಿಗಲ್ ಆಗಿ ಮಾರಾಟ ಮಾಡ್ತಾರೆ. ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿ ಎ ಅವರು ಮತ್ತು ಜೆ ಡಿ ಅವರು ಏನು ಕಣ್ಣು ಮುಚ್ಚಿಕೊಂಡು ಅಂತ ನಮ್ಮ ಕಣ್ಣಿನ ಮುಂದೆ ಕಾಣ್ತಾ ಇದೆ. ಇದರ ಪ್ರೂಫನ್ನು ಸಾಕ್ಷಿ ಕೊಡಿ, ಅವ್ರಿಗೆ ಯಾವುದೇ ಥರದ ಆ್ಯಕ್ಷನ್ ತಗೊಳ್ಳಾಗ ಇಲ್ಲಿಗಲ್ ಆಗಿ ಬೇರೆ ಕಂಪ್ನಿ ಎಣ್ಣೆ ಮಾಡ್ತಾರೆ. ದೇವರ ತಾರೀಕಿನ ಪಟ್ಟಣದ ಬಸವೇಶ್ವರ ಕೃಷಿ ಸೇವಾ ಕೇಂದ್ರದಲ್ಲಿ ಅಕ್ರಮವಾಗಿ ಬಯೋ ಕಂಪನಿ ಎಣ್ಣೆಗಳನ್ನು ಮಾರಾಟ ಮಾಡುತ್ತಿದ್ದು, ಇದರ ಪ್ರತ್ಯೇಕವಾಗಿ ರಾಯಚೂರು ಜಿಲ್ಲಾಧಿಕಾರಿ, ಹಳೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಹಳೆಯ ಪ್ರಕಾಶ್ ಚವ್ಹಾಣ್ ಅಂತೇಳಿ ಅವರಿಗೂ ಕೊಡಿ. ದೇವರ ತಾರೀಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀನಿವಾಸ್ ನಾಯಕ್ ಹಾಗೂ ಕೃಷಿ ಅಧಿಕಾರಿಗಳಾದ ಶಿವರಾಜ್ ಮೇಲೆ ಕ್ರಮ ಕೈಗೊಳ್ಳಲು ಸಾಕ್ಷಿ ಸಮೇತವಾಗಿ ಬಯೋ ಕಂಪನಿ ಎಣ್ಣೆ ಮಾರುತ್ತಿರುವ ವಿಡಿಯೋ ಸಹ ನೀಡಲಾಗಿತ್ತು. ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇವರ ತಾಲೂಕಿನ ಹಳೆಯಾಗಿ ಪಕ್ಕದ ಹತ್ತಿರದಲ್ಲಿರುವ ಬಸವೇಶ್ವರ ಕೃಷಿ ಸೇವಾ ಕೇಂದ್ರದಲ್ಲಿ ದೇವರ ತಾಲೂಕಿನ ರಾಸಾಯನಿಕ ಬೀಜ ಹಾಗೂ ಎಣ್ಣೆ ಗೊಬ್ಬರ ಅಂಗಡಿಯಲ್ಲಿ ಬಯೋ ಕಂಪನಿ ಎಣ್ಣೆಗಳನ್ನು ಸರ್ಕಾರ ಆದೇಶವಿಲ್ಲದೆ ರಾಜ್ಯಾದೇಶವಾಗಿ ಮಾರಬೇಕು. ಯಾವುದೇ ಥರ ಆದೇಶ ಏನಿಲ್ಲ. ಎಲ್ಲರೂ ಅಧಿಕಾರಿಗಳೆಲ್ಲ ಶಾಮೀಲಾಗಿತ್ತು ಅಂತ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿಗೆ ಫೋನ್ ಮಾಡಿ ಎಣ್ಣೆ ತಗೊಂಡು ಹೊರಬಂದು ಫೋನ್ ಮಾಡಿ ಕರೆ ಮುಖಾಂತರ ನಾನು ಮಾತಾಡಿದ್ದೀನಿ. ಅವ್ರು ಬಯೋ ಕಂಪನಿ ಎಣ್ಣೆಗಳನ್ನು ಮಾರಾಟ ಮಾಡೋದಂತ ಇಲ್ಲಿಗಲ್ಲ ರಾಜ್ಯಾದೇಶವಾಗಿ ಅವರೇ ಹೇಳ್ತಾರೆ. ಈಗ ಎಣ್ಣೆ ಮಾತಾಡ ಅಂಗಡಿಗಳಿಗೆ ಇವರೇ ಸಾಕ್ಷಿ, ಇವರೇ ಪ್ರತ್ಯಕ್ಷವಾಗಿ ಬೆಂಬಲ ನೀಡಿದ್ರೆ ರೈತರು ಈಗ ಮಳೆ ಇಲ್ಲಾರ್ದೇ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಇಂಥ ಎಣ್ಣೆಗಳಿಂದ ಸಾಕಷ್ಟು ಹಾನಿ ಆಗ್ತದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಕೊಟ್ಟಿನಿ, ಕಂಪ್ಲೇಂಟ್ ಮಾಡಿ ಯಾವುದೇ ರೀತಿ ಕ್ರಮ ಆಗಿಲ್ಲ. ಜಂಟಿ ಕೃಷಿ ನಿರ್ದೇಶಕರಿಗೆ ಸಾಕ್ಷಿ ವಿಡಿಯೋ ಕೊಟ್ಟಿನಿ, ಆಡಿಯೋ ಕೊಟ್ಟಿನಿ, ಫೋನ್ ಪೇ ಮಾಡಿದ್ಮೇಲೆ ಎಲ್ಲ ಕೊಟ್ಟಿನಿ. ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಂಗೆ ಈ ಹಿಂಬರ ನಂತರ 3 ತಿಂಗಳ ನಂತರ ಕೊಡ್ತಾರೆ ಅವರು. ದೇವರು ತಾಲೂಕಿನ ದೇವರು ಶಿವರಾಜ್ ಅವರು ನಾನು ಕಂಪ್ಲೇಂಟ್ ಮಾಡಿದ್ವಿ. ನಾನು ಕಂಪ್ಲೇಂಟ್ ಮಾಡಿದ ದಿನಾಂಕ 15/12/2026 ದೂರು ಸಲ್ಲಿಸಿದೆ. ಹಿಂಬರನ್ನು 15/3/2026 ಹಿಂಬರನ್ನು ಕರೀತಾರೆ. ಆದರೆ ನಾನು ನೀಡಿದ ದೂರಿನ ಬಳಿಕ ಸುಮಾರು 3 ತಿಂಗಳ ನಂತರ ಅಂಗಡಿ ವೀಕ್ಷಣೆ ಮಾಡಿ ಫೋಟೋ ಕಳ್ಸಕ್ಕೆ ನೀವು ಫೋಟೋ ಹಿಂದಿಗಡೆ ನೋಡ್ಬೋದು. ಫೋಟೋ ಕೊಟ್ಟಿನಿ, ವೀಕ್ಷಣೆ ಮಾಡಿದರೆ ಫೋಟೋ ವೀಕ್ಷಣೆ ಮಾಡಿದ ದಿನಗಳಲ್ಲಿ ದಿನಾಂಕ ಇಲ್ಲ, ಸರಿಯಾದ ಸಮಯ ಇಲ್ಲ, ಯಾವ ರೀತಿ ವೀಕ್ಷಣೆ ಮಾಡಿದರೆ ಯಾವುದು ವೀಕ್ಷಣೆ ಮಾಡಿದ್ರೆ ಅಂತ ಎಲ್ಲ ವೀಕ್ಷಣೆ ಮುಂದೆ ಕಾಣಬೇಕು. ಅವರಿಗೆ ವಿಡಿಯೋ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಹೇಳಿದ್ದೀನಿ ಸರ್, ಫೋನ್ ಮಾಡಿ ಹೇಳಿದ್ದೀನಿ. 3 ತಿಂಗಳು ಬಿಟ್ಟರೆ ಅವ್ರಿಗೆ ಯಾವತ್ತು ಸೀನಿಯರ್ ಹೇಳಿ ಸರ್, ಈ ಕಳ್ಳ ಯಾವತ್ತು ಕಳ್ತನ ಮಾಡಿ ನಾನು ಗೊಬ್ಬಿ ಅಂತ ಇಲ್ಲಿ ನೋಡ್ಬೋದು ಸರ್. ಈಗ ವಿಡಿಯೋ ವೀಕ್ಷಣೆ ಮಾಡಿದ್ರೆ ಸರ್ ಸರಿಯಾದ ಸಮಯ ಡೇಟ್ ಇಲ್ಲ ಸರ್, ಯಾವ ವೀಕ್ಷಣೆ ಮಾಡಿದ್ರೆ ನಾ ಹೆಂಗೆ ಸರ್. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ನಡೆಸುವ ಸಲುವಾಗಿ ಉಪಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಜಿಲ್ಲಾವಾರು ಉಸ್ತುವಾರಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿ ಹೊಸ ಅಧಿಸೂಚನೆ ಹೊರಡಿಸಿದೆ. ಮುಂದಿನ ಆದೇಶದವರೆಗೆ ಆಯಾ ಸಚಿವರುಗಳು ತಮಗೆ ವಹಿಸಲಾದ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಉಸ್ತುವಾರಿಯನ್ನು ನೋಡಿಕೊಳ್ಳಲಿದ್ದಾರೆ. ಈ ಮಹತ್ವದ ನಿರ್ಧಾರವು ರಾಜ್ಯಪಾಲರ ಆದೇಶ ಅನುಸಾರ ಅಧಿಕೃತವಾಗಿ ಪ್ರಕಟಗೊಂಡಿದೆ. ಹೊಸ ಆದೇಶದ ಪ್ರಕಾರ ರಾಜ್ಯದ ಹಿರಿಯ ಸಚಿವರುಗಳಿಗೆ ಪ್ರಮುಖ ಜಿಲ್ಲೆಗಳ ಜವಾಬ್ದಾರಿ ನೀಡಲಾಗಿದೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಉಸ್ತುವಾರಿ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಹೊಣೆಗಾರಿಕೆ ವಹಿಸಲಾಗಿದೆ. ಡಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಉಸ್ತುವಾರಿ ನೀಡಲಾಗಿದ್ದರೆ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ ಜಿಲ್ಲೆಗಳ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಎಂಡಿ ಪಾಟೀಲ್ ಅವರಿಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಜವಾಬ್ದಾರಿ ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಹೊಣೆ ವಹಿಸಲಾಗಿದೆ. ಈಗ ಜಾಹೀರಾತು. ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವ ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ
ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ ಯಲ್ಲಪ್ಪ, ಅಧ್ಯಕ್ಷರು, ಈರಣ್ಣ ಭಂಡಾರಿ, ಉಪಾಧ್ಯಕ್ಷರು, ಕರುಣಾಕರ್ ಕಟ್ಟಿಮನಿ, ಉಪಾಧ್ಯಕ್ಷರು, ಪಿ ಅಮರೇಶ್ ಖಜಾಂಚಿ, ಎಸ್ ರಾಜು ಪ್ರಧಾನ ಕಾರ್ಯದರ್ಶಿ, ಜನಾರ್ದನ್ ಹಳ್ಳಿಬೆಂಚಿ ಸಹ ಕಾರ್ಯದರ್ಶಿ, ಮುನಿಸ್ವಾಮಿ ಪಿಎನ್ಆರ್ ಸಹ ಕಾರ್ಯದರ್ಶಿ ಹಾಗೂ ಜೆಎಂ ಮೌನೇಶ್ ಸಂಘಟನಾ ಕಾರ್ಯದರ್ಶಿ, ರಾಯಚೂರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026 ದಿನಾಂಕ 26/6/2026 ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣ ಬಾಬು, ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹರ್ಷಿ ವಾಲ್ಮೀಕಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಮಾಮಡದೊಡ್ಡಿ ಗ್ರಾಮದಲ್ಲಿ ಮಾಮಡದೊಡ್ಡಿಯಿಂದ ತಿಮ್ಮಪ್ಪ ಗುಡಿಯವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. 1,50,00,000 ರೂಪಾಯಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಕೊರವಿಹಾಳ ಗ್ರಾಮದಲ್ಲಿ ಸಿಎಂಐಡಿಸಿ ಯೋಜನೆಯಡಿ ಕೊರವಿಹಾಳದಿಂದ ಗೊಂಜಳ್ಳಿ ರಸ್ತೆ ಅಭಿವೃದ್ಧಿಗೆ ಚಾಲನೆ. 3 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆ ಶಿವವಿಲಾಸ ನಗರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮಂಟಪ ಭೂಮಿ ಪೂಜೆ ನೆರವೇರಿಸಿದರು. ಸಗಂಕುಂಟ ಗ್ರಾಮದಲ್ಲಿ ಸಗಂಕುಂಟದಿಂದ ಗಂಜಳ್ಳಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. 1,50,00,000 ರೂಪಾಯಿ ಪಂಚಾಯತ್ ರಾಜ್ ಇಲಾಖೆ ಮಾಳ್ಮಾನದೊಡ್ಡಿ ಗ್ರಾಮದಲ್ಲಿ ಟಿಎಸ್ಪಿ ಯೋಜನೆಯಡಿ ವಾಲ್ಮೀಕಿ ಭವನ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು, ನಾಮನಿರ್ದೇಶಿತ ಸದಸ್ಯರು, ಅಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿಲ್ಲೆಯ ದೇದುರ್ಗದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಡಿಎಆರ್ ಕಾನ್ಸ್ಟೇಬಲ್ ರೇಣುಕಾರಾಜ್ 38 ವರ್ಷ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ದೇದುರ್ಗ ಪೊಲೀಸ್ ವೃತ್ತ ನಿರೀಕ್ಷಕರ ಸಿಪಿಐ ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರೇಣುಕಾಚಾರ್ ಅವರು ಮೊಹರಂ ಹಬ್ಬದ ಅಂಗವಾಗಿ ಮದರ್ಕಲ್ ಗ್ರಾಮದಲ್ಲಿ ಬಂದೋಬಸ್ತ್ ಕರ್ತವ್ಯದಲ್ಲಿ ಇದ್ದರು. ಈ ವೇಳೆ ಜೀಪ್ ಚಾಲನೆ ಮಾಡುತ್ತಿದ್ದಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಸಹೋದ್ಯೋಗಿಗಳು ಅವರನ್ನು ಖಾಸಗಿ ವಾಹನದಲ್ಲಿ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲು ಪ್ರಯತ್ನಿಸಿದರೂ ಚಿಕಿತ್ಸೆ ದೊರೆಯುವ ಮುನ್ನವೇ ಮಾರ್ಗ ಮಧ್ಯದಲ್ಲೇ ಅವರು ಕೊನೆ ಉಸಿರು ಎಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಕರ್ತವ್ಯ ನಿರತರಾಗಿದ್ದ ರೇಣುಕಾರಾಜ್ ಅವರ ಅಕಾಲಿಕ ನಿಧನಕ್ಕೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಇಲಾಖೆಯ ನಿಯಮಾನುಸಾರ ಪರಿಹಾರ ಹಾಗೂ ಅಗತ್ಯ ನೆರವು ಒದಗಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕುಟುಂಬ ಸದಸ್ಯರು ಅಂತ್ಯಕ್ರಿಯೆಯ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಬಾಕಿ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಕ್ಕೆ ಆಕ್ರೋಶಗೊಂಡ ರೈತ ಒಬ್ಬ ಜೆಸ್ಕಾಂ ಉಪಕಚೇರಿಗೆ ಬೆಂಕಿ ಹಚ್ಚಿದ ಘಟನೆ ಜಿಲ್ಲೆಯ ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮದ ಜೆಸ್ಕಾಂ ಉಪಕಚೇರಿಯಲ್ಲಿ ನಡೆದಿದೆ. ಹಳ್ಳಿ ಹೊಸೂರು ಗ್ರಾಮದ ಶಿವಪ್ಪ ಬಸನಗೌಡ ಗಡಿಗಿ ಎಂಬ ರೈತನಿಗೆ ಸುಮಾರು 11,000 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇತ್ತು. ಬಾಕಿ ಮೊತ್ತ ಪಾವತಿಸುವಂತೆ ಜೆಸ್ಕಾಂ ಅಧಿಕಾರಿಗಳು ಹಲವು ಬಾರಿ ನೋಟಿಸ್ ನೀಡಿದ್ದರು. ಅವರು ಹಣ ಪಾವತಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳ ಸೂಚನೆಯಂತೆ ಜೆಸ್ಕಾಂ ಸಿಬ್ಬಂದಿ ರಿಚರ್ಡ್ ಅವರು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದರು. ಇದರಿಂದ ಆಕ್ರೋಶಗೊಂಡ ಶಿವಪ್ಪ ಬುಧವಾರ ಮಲ್ಲಟ ಗ್ರಾಮ ಜೆಸ್ಕಾಂ ಉಪಕಚೇರಿಗೆ ನುಗ್ಗಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸಿಬ್ಬಂದಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಲು ಕಚೇರಿಯಿಂದ ಹೊರಗೆ ಓಡಿದ ಬಳಿಕ ಆರೋಪಿ ಕಚೇರಿಯೊಳಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಘಟನೆಯಿಂದ ಕಚೇರಿಯಲ್ಲಿದ್ದ ದಾಖಲೆಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್, ಬ್ಯಾಟರಿ ಹಾಗೂ ನಗದು ಸೇರಿದಂತೆ ಸುಮಾರು 1,00,000 ರೂಪಾಯಿ ಮೌಲ್ಯದ ಸಾರ್ವಜನಿಕ ಆಸ್ತಿ ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಿರವಾರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಲಂಚ ಸ್ವೀಕರಿಸುತ್ತಿದ್ದಾಗ ಬಿಜನಗೇರ ಪಿಡಿಒ ಲಕ್ಷ್ಮೀ ಪ್ಯಾಟಿ ಪತಿ ಸಮೇತ ಲೋಕಾಯುಕ್ತ ಬಲೆಗೆ. ಶಾಸಕ ಬಸನಗೌಡ ದದ್ದಲ್ ಸೇರಿ ಎಸ್ಟಿ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ರಘುವೀರ್ ನಾಯಕ್. ದೇವದುರ್ಗದಲ್ಲಿ ಬಯೋ ಕಂಪನಿ ಕ್ರಿಮಿನಾಶಕ ಮಾರಾಟ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಕೃಷಿ ಇಲಾಖೆ ಅಧಿಕಾರಿಗಳು. ಅಮರೇಶ್ ನಾಯಕ್. ರಾಯಚೂರು ಕೊಪ್ಪಳ ಉಸ್ತುವಾರಿ ಸಚಿವರಾಗಿ ಡಾ ಶರಣ ಪ್ರಕಾಶ್ ಪಾಟೀಲ್ ನೇಮಕ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ. ದೇವದುರ್ಗದಲ್ಲಿ ಕರ್ತವ್ಯ ನಿರತ ಡಿಆರ್ ಪೇದೆ ಹೃದಯಾಘಾತಕ್ಕೆ ಬಲಿ. ಮತ್ತು ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಆಕ್ರೋಶ, ಜೆಸ್ಕಾಂ ಉಪ ಕಚೇರಿಗೆ ಬೆಂಕಿ ಹಚ್ಚಿದ ರೈತ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವ. ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ ಯಲ್ಲಪ್ಪ, ಅಧ್ಯಕ್ಷರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026ರಿಂದ ದಿನಾಂಕ 26/6/2026ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣಬಾಬು, ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.